ಖಾಸಗಿ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಆ ಸಂಸ್ಥೆಯ ಸಂಸ್ಥಾಪಕರು ಅಥವಾ ಅವರ ಕುಟುಂಬ ರಾಜಕೀಯ ಕುಟುಂಬ. ಓಕೆ. ಸೊ ಹಾಗಾಗಿ ನಾನು 24x7 ಅವ್ರ ಜೊತೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಬೆಳಿಗ್ಗೆ 10-10:30 ಹಿಡಿದು ಸಂಜೆ 4:30-5 ಗಂಟೆವರೆಗೆ ನನ್ನ ನೌಕರಿ ಕೆಲಸ ಮುಗಿದಾದ್ಮೇಲೆ ಖಾಸಗಿಯಾಗಿ ಅವರು ನನಗೆ ತುಂಬ ಒಡನಾಟ ಇರೋದ್ರಿಂದ ಖಾಸಗಿಯಾಗಿ ಅವ್ರ ಜೊತೆಯಲ್ಲಿ ಇರ್ತಾ ಇದ್ದೆ. ಆ ಸಂದರ್ಭದಲ್ಲಿ ವೃತ್ತಿ ನನ್ನ ಒಂದು ಡಿ ದರ್ಜೆ ನೌಕರಿ ಆದರೆ ಪ್ರವೃತ್ತಿ ಅವರ ರಾಜಕಾರಣದ ಮಂತ್ಯನಾಗಿರೋದ್ರೆ ಅವ್ರ ಜೊತೆಯಲ್ಲಿ ಇರ್ತಾ ಇದ್ದೆ ನಾನು. ಸೊ ಹಾಗಾಗಿ ಅಲ್ಲಿಂದ ಸುಮಾರು 40 ವರ್ಷಗಳ ಕಾಲ ನಾನು ವೃತ್ತಿ ಪ್ರವೃತ್ತಿಯಲ್ಲಿ ರಾಜಕಾರಣ ನನ್ನ ಮೇಲೆ ಪ್ರಭಾವ ಬೀರ್ತು ಅಂತ ಹೇಳಕ್ಕೆ ಬಯಸ್ತೀನಿ. ನಾವೆಂದು ಏನನ್ನೂ ಬಯಸ್ತವ ನಾನು ಸಾಧ್ಯನೂ ಇಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತಣ ಸಂಬಂಧ ನಾನೆಲ್ಲಿ ನನ್ನ ಬದುಕೆಯಲ್ಲಿ. ಹಾಗಾಗಿ ನಾನು ಎಂದೂ ಸಹ ಯಾವುದೇ ಮುಂದೊಂದು ಇಂಥ ದಿನ ಬರ್ತದಂತ ನಾನು ಆಸೆ ಪಟ್ಟು ಏನೂ ಮಾಡಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಾಳ ಚಲೋ ಹೇಳ್ತಾನೆ. ಏನು ಹೇಳ್ತಾನೆ? ಕರ್ಮಾಣ್ಯವಾಧಿಕರಸ್ತು ಮಾ ಫಲೇಶು ಕದಾಚನ. ಕರ್ಮ ನೀನು ಮಾಡು, ಫಲ ನನಗೆ ಬಿಡು ಅನ್ನೋಂಥದ್ದು. ಬಹುತೇಕ ಅಕ್ಷರ ಸಹ ಅದನ್ನು ನಾನು ಅನುಷ್ಠಾನ ಮಾಡ್ಕೊಂಡಿದ್ದೀನಿ, ಪದೇ ಪದೇ ಹೇಳ್ತೀನಿ, ಅದರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಅದರಂತೆ ಮುಂದೆ ನಿಮಗೂ ಹೇಳೋದಿಷ್ಟನೇ, ಫಲಾಪೇಕ್ಷೆ ಇಲ್ಲದಲ್ಲೇ ನೀನು ಕೆಲಸ ಮಾಡು, ಆ ಫಲದ ನಿನ್ನ ಪರಿಶ್ರಮಕ್ಕೆ ಫಲ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಕೆಲವರು ಪುರಾಣ ಪುಣ್ಯಕಥೆಗಳು ಮಹಾಗ್ರಂಥಗಳು ಅವ್ರವ್ರಿಗೆ ಬಿಟ್ಟದು ಒಪ್ಕೊಳ್ಳೋದು ಬಿಡೋವಂಥದ್ದು. ಬಟ್ ಮಹಾಭಾರತ ರಾಮಾಯಣ ನಡೀತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಅದರಲ್ಲಿರ್ತಕ್ಕಂಥ ಸಾರಾಂಶ ಇದಾವಲ್ಲ, ಅದರಲ್ಲಿರ್ತಕ್ಕಂಥ ನೀತಿ ಇದೆಯಲ್ಲ, ಅದರಲ್ಲಿರ್ತಕ್ಕಂಥ ಒಂದು ಆಚಾರ ವಿಚಾರಗಳಿದವಲ್ಲ, ಎಂಥ ಕಟಕನ ಬದುಕನ್ನ ಹಸನ ಮಾಡ್ತವೆ. ಹಾಗಾಗಿ ಖಂಡಿತವಾಗ್ಲೂ ಅದರಲ್ಲಿ ನಂಬಿಕೆ ಇದೆ ನನಗೆ. ಮೂಢನಂಬಿಕೆಯಲ್ಲಿ ನನಗೆ ನಂಬಿಕೆ ಇಲ್ಲ. ಬಟ್ ಈ ವಿಷಯದಲ್ಲಿ ಊರಿಂಗೆ ದಾರಿಯನು ಆರು ತೋರಿದರೇನು, ಸಾರಾಯ್ದ ನಿಜವ ತೋರುವ ಸದ್ಗುರು ತಾನಾರಾದರೇನು. ನನಗನ್ಸುತ್ತ ಅಂಥವೆಲ್ಲ ಒಂದು ನಿಲುಗನ್ನಡಿ ಅಂತ. ಒಬ್ಬ ಮನುಷ್ಯನ ಅರಿಷಡ್ ವರ್ಗಗಳನ್ನ ತಿದ್ದಿ ತೀಡುವಂತ ಮಹಾನ್ ಗ್ರಂಥಗಳು ಅವೆಲ್ಲ ತಿದ್ದಿ ತೀಡಂತವ್ ನಾವು ನೋಡೋ ನೋಟದಲ್ಲಿ ಇರ್ತದೆ. ಇದರಲ್ಲಿ ಏನಿಲ್ಲ ಅಂದ್ರೆ ಏನಿಲ್ಲ, ಐತೆ ಅಂದ್ರೆ ಐತೆ. ಹಾಗಾಗಿ ಯಾವುದನ್ನ ನಾವು ಸ್ವೀಕರಿಸ್ಬೇಕು, ಯಾವುದನ್ನ ಬಿಡಬೇಕು ಅನ್ನೋಂಥ ಆಲೋಚನೆ ನಮಗಿರ್ತದೆ. ಆ ನಿಟ್ಟಿನಲ್ಲಿ ನಾನು ಹಂಗೆ ಬೆಳೆದು ಬಂದಂಥವನು. ಹಾಗಾಗಿ ಆ ಕೆಲಸ ಮಾಡಿದೆ. ಕೆಲಸ ನಮ್ಮನ್ನ ಎಲ್ಲೋ ಬಿರುಗಾಳಿಗೆ ಸಿಕ್ಕ ತರಿಗೆಲೆ ಹಾಗೆ ನಮ್ಮನ್ನ ಎಲ್ಲೋ ಕೊಂಡೋಯ್ತು. ಆದ್ರೆ ಬಹುತೇಕ ಬರೇ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ, ಪರಿಶ್ರಮದ ಮೇಲೆ ಇಟ್ಟಿದ್ದೀನಿ. ಅಲ್ಲಿಂದ ಬೆಳೆದು ಬಂದಿದ್ದು ನಿಜವಾಗ್ಲೂ ನನಗೆ ಈ ಗುರಿ ತಲುಪೋದಕ್ಕೆ, ಈ ಹಂತಕ್ಕೆ ಬರೋದಕ್ಕೆ ನನ್ನ ಪರಿಶ್ರಮನೇ 40 ವರ್ಷಗಳ ಪರಿಶ್ರಮ ಕಾರಣ ಅಂತ ಹೇಳಕ್ ಅನ್ಬಯಸ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.